ನೋಡ್ರಿ ವಾಟ್ ತುಂಬಾ ಹಾಕ್ಸ್ಕೊಂಡ್ ತಿನ್ರಿ ಸುರೇಶ. ಅದ್ ತಿಂದಾದ್ಮೇಲೆ ಮತ್ತೆ ಹಾಕ್ಸ್ಕೋಬೇಕು ನೋಡು. ನಿಂಗೋಸ್ಕರನೇ ಮಾಡಿರೋದು. ಅಯ್ಯೋ ದೊಡ್ಡಮ್ಮ ಸಾಕು, ಇದೇನೇ ಆಗ್ತಾ ಇಲ್ಲ. ನಾನ್ ಜಾಸ್ತಿ ತಿನ್ನೋದಿಲ್ಲ ಚಿಕನ್ನ. ಹಂಗೆಲ್ಲ ಬೇಡ ಗಿಡ ಅಂತ ಅನ್ಬೇಡ, ನಿಮ್ಗೋಸ್ಕರನೇ ಮಾಡ್ಸಿರೋದು. ಚೆನ್ನಾಗಿ ಹಾಕ್ಸ್ಕೊಂಡ್ ತಿನ್ಬೇಕು ನೋಡು. ಸರಿ ದೊಡ್ಡಮ್ಮ, ಎಷ್ಟಾಗುತ್ತೋ ಅಷ್ಟು ತಿಂತೀನಿ. ನೀನು ಎಷ್ಟಾಗತ್ತ ಅಷ್ಟು ಹಾಕ್ಸ್ಕೊಂಡ್ ತಿನ್ನು, ಆಮೇಲೆ ಬೇಕಾದ್ರೆ ಹಾಕ್ಸ್ಕೊಂಡ್ ತಿನ್ನುವಂತೆ. ಸರಿ ದೊಡ್ಡಮ್ಮ. ಸುಶೀಲಾ, ನೀನು ಬಾ. ಎಲ್ಲರೂ ತಿಂತಾ ಇದಾರೆ, ಎಲ್ಲ ಜೊತೆ ಕುತ್ಕೊಂಡು ನೀನು ತಿನ್ ಬಾ. ಅಯ್ಯೋ ರೇವತಿ, ನಾನು ಆಮೇಲೆ ತಿಂತೀನಿ. ಒಲೆ ಮೇಲೆ ಸಾರು ಬೇಯಕ್ಕಿಟ್ಟಿದ್ದೀನಿ. ಇಲ್ಲಿ ತಿನ್ಕಂತ ಕುತ್ಕೊಂಡ್ರೆ ಅಲ್ಲಿ ನೋಡ್ಕೊನಾರ ಯಾರು? ನಾನು ಆಮೇಲೆ ತಿಂತೀನಿ, ನೀನು ತಿನ್ನು. ಅಯ್ಯೋ ಸುಶೀಲಾ, ಆಮೇಲೆ ನೋಡ್ಕೊಳ್ಳುವಂತೆ ಬಾಲೆ ಅಮ್ಮ. ಎಲ್ಲಾರು ತಿನ್ಬೇಕಾದ್ರೆ ನೀನು ಜೊತೆಗೆ ತಿನ್ಬೇಕು ತಾನೆ. ಅಯ್ಯೋ ಅತ್ತೆ, ಹಂಗೇನಿಲ್ಲ. ಬರ್ತೀನಿ ತಡಿ. ಒಲೆಗೆ ಕಟ್ಟಿಗೆ ನೆಟ್ಟಿಗೆ ಉರಿ ಇಟ್ಬಿಟ್ಟು ತಾಟ್ಗೆ ಏನಾರ ಮುಚ್ಚಿ ಬರ್ತೀನಿ ತಡಿ. ಸಲಿ ಹಾಗೆ ಮಾಡು. ಹೋಗು ಬೇಗ ತಾಟೆಲ್ಲ ಮುಚ್ಚಿಬಿಟ್ಟು ಹೊಲೆಗೆಲ್ಲ ಹಿಂಗೆ ಕಟ್ಟಿಗೆ ಹಾಕ್ಬೇಕು. ಹಾಕ್ಬಿಟ್ಟು ಬಲೋಗು. ಎಲ್ಲ ಜೊತೆ ಕುತ್ಕೊಂಡು ನೀನು ತಿನ್ನುವೆ ಅಂತೆ. ಸರಿ ಅತ್ತೆ, ಆಗ್ತಾಗ. ಫ್ರೈ ಹೆಂಗಾಗೈತೆ ಏನ? ನನಗೆ ಬಂದಂಗೆ ಮಾಡಿದ್ನಿ ರೇವತಿ. ನಿನ್ನಷ್ಟು ಚೆನ್ನಾಗೇನು ಮಾಡಕ್ ಬರಲ್ಲ. ಹೆಂಗ ಮಾಡಿದೀನಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ರಿ. ಸುಶೀಲಾ, ತುಂಬಾ ಚೆನ್ನಾಗಿ ಮಾಡಿದೀಯ ಕಣೆ. ನಂಗೂ ಈ ತರ ಮಾಡಕ್ ಬರಲ್ಲ. ನೀನ್ ತುಂಬಾ ಚೆನ್ನಾಗೇ ಮಾಡಿದೀಯ. ರೇವತಿ, ಸುಮ್ಮನೆ ಒಗ್ಳ್ಬೇಡ, ಸುಮ್ಕಿರು. ನೀ ಮಾಡೋ ಥರ ನಮ್ಗೇನು ಮಾಡಕ್ ಬರಲ್ಲ. ನೀವು ಸೀಟೆಗೆ ಏನೇನ ಹಾಕಿ ಚೆನ್ನಾಗಿ ಮಾಡ್ತೀರ. ನಮಗೆ ಒಳ್ಳೆಗೆ ನಮಗೆ ಬಂದಂಗೆ ಅದೇನು ಕೋಳಿ ಸರಿ ಮಸಾಲೆ ಅರಿತೀವಲ್ಲ, ಅದನ್ನೇ ಒಂದೊಂದು ಈಟ ಹಾಕಿ ಹಿಂಗೆ ಫ್ರೈ ಅಂತ ಮಾಡ್ತೀವಿ ಆಟೆಯ. ನೀವು ಅದೇನ ಹಾಕಿ ಮಾಡ್ತಿರಲ್ಲ, ಹಂಗೇನು ನಾವು ಮಾಡೋಕ್ಕಿಲ್ಲ. ನಿಮ್ಮಷ್ಟು ಚೆನ್ನಾಗಿ ನಮ್ಗೆ ಮಾಡೋಕ್ಕೂ ಬರಲ್ಲ. ಸುಶೀಲಾ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿದೆ ಕಣೆ. ನಂಗೆ ಇದೇ ತುಂಬಾ ಇಷ್ಟ ಆಯ್ತು. ನಾನು ಇದೇ ತರ ಮಾಡ್ತೀನಿ. ಹೇಗ್ ಮಾಡೋದು ಅಂತ ನಂಗೂ ಸ್ವಲ್ಪ ಹೇಳ್ಕೊಡು. ಅಯ್ಯೋ, ಅದಕ್ಕೇನು ತಗೊಳವ, ಹೇಳ್ಕೊಡ್ತಾಳೆ. ನಿನ್ನಷ್ಟೇನು ಚೆನ್ನಾಗಿ ಮಾಡಕ್ ಬರದೇ ಇದ್ರು ಹಂಗ ಒಂದು ಅವನಿಗೆ ಮಾಡ್ತಾಳೆ. ಹೇಳ್ಕೊಡ್ತಾಳೆ ತಗ. ಅದೇನು ಮಹಾ. ಅಯ್ಯೋ ಅತ್ತೆ, ನನ್ನಷ್ಟು ಚೆನ್ನಾಗಲ್ಲ, ನನ್ಕಿನ್ನ ಚೆನ್ನಾಗಿ ಮಾಡ್ತಾಳೆ ಸುಶೀಲಾ. ಹೂಗುಂಡು, ಸುಶೀಲಾನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ, ಲೇವತಿನೂ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ಇಬ್ರು ತುಂಬಾ ಚೆನ್ನಾಗಿ ಮಾಡ್ತಾಳೆ. ಯೋನ ಚೆನ್ನಾಗಾಗಿತ್ತಲ್ಲ ಫ್ರೈ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಸ್ಕೊಂಡು ತಿನ್ರಿ. ಬಿಸಿ ಬಿಸಿ ಇದ್ದಾಗಲೇ ತಿನ್ನಕ್ ಚಂದದು. ತಿನ್ರಿ. ಅಲ್ ಕಣಮ್ಮ, ಹಾಕಿನ್ ತಿನ್ರಿ ಅಂತ ಹೇಳ್ತೀಯಲ್ಲಮ್ಮ. ಎಲ್ರಿಗೂ ತೆಗೆದು ಹಾಕ್ಬೇಕು ತಾನೆ. ಅಯ್ಯೋ, ಅದನ್ನ ತಟ್ಟೆಗೆ ಒಯ್ತಲ್ಲ, ಎಲ್ಲ ತಿಂದ ಮೇಲೆ ಹಾಕಂತಾಗ ಅಲ್ಲೇ ಇಟ್ಟದಾಳಲ್ಲ ಪಾತ್ರೆ ತಂದು. ಅವ್ರಿಗೆ ಎಷ್ಟು ಬೇಕಾದ ಹಾಕ್ಸ್ಕೊಂತಾರೆ. ಹಾಕ್ಸ್ಕೊಳಕ್ಕೆ ಸಂಕೋಚ ಪಡ್ತಾರೆ, ನೀವೇ ಹಾಕ್ಬೇಕು. ಅಯ್ಯೋ, ಎಂತ ಸಂಕೋಚನೋ? ಇದೇನ್ ಬೀಗ್ರು ಮನೆನಾ? ಹಂಗಲ್ ಕಣಮ್ಮ. ಏನ ಸುರೇಶ, ನೋಡು ನಿಮ್ಮ ಅಣ್ಣ ಹೆಂಗೆ ಹೇಳ್ತಾನೆ. ಅವ್ರು ಕೇಳಕ್ಕೆ ನಾಚ್ಕೊಂತಾರೆ ಅಂತಂದು. ಹಂಗೇನಿಲ್ಲ ಕಣ ಸೀನಣ್ಣ, ಇದು ನಮ್ಮನೆ ಅಲ್ವಾ. ನಮ್ಗೇನು ಅದೇನು ಸಂಕೋಚ ಏನಿಲ್ಲ. ನಮ್ಮನೇಲಿ ನಮ್ಗೆಂತ ಸಂಕೋಚ? ಸಣ್ಣರಿದ್ದಾಗ ನಾನು ನೀನು ಇದಕ್ಕಂತಾನೆ ಕಿತ್ತಾಡ್ಕೊಂಡು ಉಂಡು ಬೆಳೆದಿದ್ದೀವಿ. ಈಗ ನನಗೆ ನಾಚಿಕೆ ಕೇಳಕ್ಕೆ ದೊಡ್ಡಮ್ಮನ ಮನೆಗೆ. ಹಂಗಲ್ ಕಣ ಸುರೇಶ, ಸಣ್ಣರಿದ್ದಾಗುವ ದೊಡ್ಡರಾದಾಗುವ ತುಂಬಾನೇ ವ್ಯತ್ಯಾಸ ಇರ್ತದೆ. ಹಂಗೇನಿಲ್ಲ, ನನ್ಗೇನು ಸಂಕೋಚ ಇಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ಕೇಳಿ ಹಾಕಿಸ್ಕೊಂಡು ತಿಂತೀನಿ. ನೀನು ತಿನ್ನು. ಅಪರೂಪಕ್ಕೆ ಸಿಕ್ಕಿದೀಯ ನೋಡು. ಹೋದ್ಸಲಿ ಊರಿಗೆ ಬಂದಾಗುವ ಕಣ್ಣಿಗೆ ಕಾಣಿಸ್ಲಿಲ್ಲ. ಹೆಂಗೋ ಈ ಸಲಿ ಕಣ್ಣಿಗೆ ಬಿದ್ದಿದೀಯ. ಹೌದು ಕಣ ಸುರೇಶ. ಸೀನಾ ಅಂತೂ ಮನೇಲೇ ಇರೋದಿಲ್ಲ. ನಾನು ಯಾವಾಗ ಬಂದನು ಕೆಲಸ ಅಂತ ಹೇಳಿ ಹೊರಗಡೆನೇ ಇರ್ತಾನೆ. ಅಯ್ಯ, ಏನ್ ಮಾಡತ್ ಚಿಕ್ಕಮ್ಮ, ಏನೇನ ಹೇಳ್ಕೊಂಬಿಟ್ಟಿರ್ತೀನಿ. ಅಲ್ಲಿ ಬರ್ತೀನಿ ಇಲ್ಲಿ ಬರ್ತೀನಿ ಅಂತ ಮುಂಚೆನೆ ದುಡ್ಡು ಇಸ್ಕೊಂಡ್ಬಿಟ್ಟಿರ್ತೇನ. ಹಂಗಾಗಿ ಎಲ್ಲೆಲ್ಲಿ ಕರೀತಾರಲ್ಲಿ ಹೋಗ್ಬಿಡ್ತೀನಿ. ಮನೆಗೆ ಗೊತ್ತಲ್ಲ, ನಾವು ಬರೋದಿನ ಸರ್ ಹೊತ್ತು. ಇವತ್ತೇನ ಕೆಲಸ ಇರ್ಲಿಲ್ಲ, ಒಂದ್ ಯಾವ್ದ ಇತ್ತು, ಬೆಳಗಿನ ಮುಗಿಸ್ಕೊಂಡಿ. ಆಮೇಲೆ ನೀವು ಬಂದಿರಿ ಅಂತ ಗೊತ್ತಾತು. ಪಾಪಣ್ಣ ರೋಡ್ನೆ ಸಿಕ್ಕುದ್ದ, ಹಿಂಗ್ ಬಂದಿರಿ ಅಂತಂದ. ಯಾವಾಗ ಬಂದ್ರು ಚಿಕ್ಕಮ್ಮ ಇಲ್ಲ ಅಂತಳಲ್ಲ ಅಂತಂದು ಇವತ್ತು ನಿಂಗೋಸ್ಕರ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದ್ ನೋಡು. ಖುಷಿ ಆಯ್ತು ಬಿಡು. ಇವತ್ತು ಸೂರ್ಯ ಊಟ ದಿಕ್ನೆ ಹುಟ್ಟದಂಗೆ ಬೇರೆ ಯಾವ ದಿಕ್ನೆ ಹುಟ್ಟದಂಗಾಯ್ತು ನೋಡು. ಅದೇನು ಸಲಿನೆ ಕಡೆ ಅಮ್ಮ ಗುಂಡು. ಇವತ್ತು ಇವನ್ ಮನೇಲಿರೋದು ಸೂರ್ಯ ಆಗೋ ಬೀಲೆ ಕಡೆ ಹುಟ್ಟಿದನೇನು ಅಂತ ಅನಿಸ್ತಾ ಇದೆ. ಎಲ್ರಿಗೂ ಹಂಗೆ ಅನಿಸ್ತತ್ ಮತ್ತೆ ಅಪರೂಪ ಕಣ್ಣಿ ಕಂಡಾಗ. ಅವರೆಲ್ಲ ತಿಂತಾರೆ ಮಾತಾಡ್ಕೊಂತ ನಿಧಾನಕ್ಕೆ. ಮೊದ್ಲು ನೀನ್ ತಿನ್ನು. ನೀನೇನೆ ಆಸೆ ಬುರ್ಕ.
ಅಜ್ಜಿ ಅಜ್ಜಿ ಫ್ರೈ ಅಂತೃವ ಹಂಗೆ ಬಾಯಿ ಚಪ್ಪರ್ಸ್ಕೊಂಡು ತಿನ್ನಂಗ ಐತ್ ಕಣಜ್ಜಿ. ಅಮ್ಮಯ್ಯ ಬಾರಿ ಚೆನ್ನಾಗಿ ಮಾಡೈತೆ. ಹೌದಾ? ತಿನ್ ತಿನ್. ಮಂಜು, ನಿಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾಳೆ ಫ್ರೈನ. ನಂಗಂತೂ ಫ್ರೈ ತುಂಬಾನೇ ಇಷ್ಟ ಆಯ್ತು. ಅಯ್ಯ ರಂಗಜ್ಜಿ, ಹಂಗೇನಿಲ್ಲ. ಇವಮ್ಮ ಇವತ್ತೇ ಚೆನ್ನಾಗಿ ಮಾಡಿರೋದು. ಯಾವಾಗ್ಲೂ ಮಾಡೋದಲ್ಲ ಫ್ರೈ ಮಾಡ್ಕೊಡಮ್ಮ ಅಂತಂದು ಚಿಕನ್ ತಂದಾಗೆಲ್ಲ ಹೇಳ್ದಾಗ ಹೋಗ ಅದ್ನೇರ್ ಮಾಡ್ತಾರೆ, ಒಂದು ಪಟ್ಟಿಗೆ ಎಲ್ಲ ಸಾರು ಮಾಡಿರ್ತೀನಿ ಅಂತ ಹೇಳಿ ಬೈದಾಡೋದು. ಇವತ್ತು ನೀವು ಬಂದಿರ ಅಂತಂದು ಎಷ್ಟು ಚೆನ್ನಾಗಿ ಫ್ರೈ ಮಾಡೈತ್ ನೋಡು. ನನಗಂತೂ ಯಾವತ್ತೂ ಮಾಡ್ಕೊಟ್ಟೇ ಇಲ್ಲ. ಇವತ್ತೇ ಇಷ್ಟು ಚೆನ್ನಾಗಿ ಮಾಡಿರೋದು ಇವಮ್ಮ. ಹೌದೇನಾ ಮಂಜು? ಅಜ್ಜಿ, ಬೇಕಾದ್ರೆ ಇವ್ ಅಜ್ಜಿನೇ ಕೇಳು. ಪಾಪಣ, ಸುಳ್ಳು ಯಾಕೆ ಹೇಳ್ತಿಲ್ಲ? ನಿಮ್ಮವ್ವ ಏನ್ ನಿಂಗೋಸ್ಕರನೇ ಅಂತಾನೆಯ ಚಿಕನ್ ತಂದಾಗೆಲ್ಲ ಸಪ್ರೇಟಾಗಿ ಎತ್ಬಿಟ್ಟು ಆ ಹುಡುಗ ಸಾರನೆ ಉಣ್ಣಲ್ಲ ಅಂತ ಹೇಳಿ ಒಂದಿಟ್ಟು ಮಸಾಲೆ ಹಾಕಿ ಫ್ರೈ ಮಾಡಿಕೊಟ್ಟಾಳೆ. ತಿಂದ್ಬಿಟ್ಟು ಯಾವತ್ತು ಮಾಡೇ ಇಲ್ಲ ಅಂತ ಹೇಳ್ತೀಯಲ್ಲ ಪಾಪಣ. ಅಜಯ್, ಅವ ಅಮ್ಮಯ್ಯ ಯಾವತ್ತು ಇಷ್ಟು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಾ ಇರೋದು. ಆಟಾತು, ಇವತ್ತು ಮಾಡಿದಾಳಲ್ಲ, ತಿನ್ನು. ಅಜ್ಜಿ ಅಜ್ಜಿ, ನಿಜವಾಗ್ಲೂ ತಿನ್ನು ಅಂತ ಹೇಳ್ತಿದ್ಯಾ? ಯಾವತ್ತರ ಜಾಸ್ತಿ ಹಾಕನಕ್ ಹೋದ್ರೆ ಸಾಕ್ಬಿಡ, ಎಲ್ಲರಿಗೂ ಬೇಕು ಅಂತ ಹೇಳ್ತಿದ್ದೆ. ಇವತ್ತು ತಿನ್ನು ಅಂತ ಹೇಳ್ತಿದ್ಯಾ? ತಿನ್ನು ಅಂತ ಹೇಳ್ತಿದ್ನಿ. ಹಂಗಂತ ಹೇಳಿ ಪಾತ್ರೆನೇ ತಿನ್ನು ಅಂತ ಹೇಳಿಲ್ಲ. ಇವತ್ತು ಬೇಕಾ ತಿನ್ನು ಅಂತ ಹೇಳಿದ್ದಾತೆ. ಮತ್ತೆ ಎಲ್ಲರಿಗೂ ಬೇಕಲ್ಲ. ಅಲ್ಕನಜ್ಜಿ, ನೀನು ಎಷ್ಟು ಬೇಕು ಆಟ ಹಾಕಿ ತಿನ್ನು ಅಂತ ಹೇಳೋದು ನೀನು. ಆಮೇಲೆ ಎಷ್ಟು ಬೇಕು ಅಷ್ಟೇ ತಿನ್ನು, ಎಲ್ರಿಗೂ ಬೇಕು ಅಂತ ಹೇಳೋದು ನೀನು. ಪಾಪಣ್ಣ, ನಿನಗೆ ಹೆಂಗ್ ಹೇಳಿದ್ರು ಅರ್ಥ ಆಗತ್ತಿಲ್ಲ. ಸುಮ್ ತಿಂದ್ಬಿಟ್ಟು ಎದ್ದೋಗು. ಇದು ಒಳ್ಳೆ ಕಣಜ್ಜಿ ನೀನು. ಇದಕ್ಕೆ ನಿನ್ ಮಾತು ಹೆಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ. ಸರಿ, ಇದೇನು ನನ್ನ ಮಾತು ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನೀನು ತಿಂದ್ಬಿಟ್ಟು ಅದೇನು ನೀನು ಪ್ರವೀಣ ಹೋಗಿ ಆಡ್ಕೆ ಹೋಗಿ ಹೊರಗೋಗಿ. ಪ್ರವೀಣ, ಇನ್ನೊಂದು ಸ್ವಲ್ಪ ಬೇಕಲ್ಲ ಫ್ರೈ? ಬೇಡ ಮಂಜು, ನಂಗೆ ಇದೇ ಜಾಸ್ತಿ ಆಯ್ತು. ಫ್ರೈ ತುಂಬಾ ಚೆನ್ನಾಗಿದೆ. ತಿಂತಾನೆ ಸುಮ್ಕಿರ್ಲ. ಅವನೇನು ತಮಾಷೆಗಂಗ ಅಂತಾನೆ, ಜಾಸ್ತಿ ಆತಂತ ನೀನು ಅದನ್ನೇ ಯಾಕೆ ಕೊಡು ಅಂತ ಹೇಳ್ತೀಯ? ಪಾಪ ಅವ್ನು ತಿನ್ನೋದು ಬೇಡ, ಸುಮ್ಕಿರು, ಅವ್ನು ತಿನ್ಲಿ. ನೀನು ಬೇಕಾದ್ರೆ ಪಾತ್ರೆಗೆ ಇಟ್ಟೋಡು ಅಕ್ಕೆ. ಈ ಅಜ್ಜಿ ಭಾರಿ ಐತ್ಕೊಂಡ್ಲ. ಎಲ್ಲರಿದ್ರಿಗೂ ಅಕ್ಕಿನ ತಿನ್ಲ ಅಂತ ಹೇಳ್ತೈತಿ. ಆಮೇಲೆ ಅಕ್ಕಿನ ಕೂದ್ರಿ ಎಲ್ರಿಗೂ ಆಗ್ಬೇಕಲ್ಲ, ಸಾಕು ಹೋಗ್ಲಾ ಅಂತಂತೆ. ಈ ಅಜ್ಜಿ ಮಾತೇ ಅರ್ಥ ಮಾಡ್ಕೊಳಕ್ ಹಾಕಿಲ್ಲ. ಎಲ್ಲರಿದ್ರಿಗೂ ಒಂದ್ ಮಾತಾಡ್ತತಿ, ನನ್ನ ಹತ್ರನೇ ಒಂದ್ ಮಾತಾಡ್ತತಿ. ಪಾಪಣ್ಣ, ಹಾಕು ಅಂದ ತಕ್ಷಣ ಬೇಡ ಅಂತ ಹೇಳ್ಬೇಕು. ಹಾಕು ಹಾಕು ಅಂತೀಯಲ್ಲ. ಇವತ್ತಾನಿಯ ಹಾಕಕ್ಕಿನ ಅಂತ ಕೇಳಿದೆ. ಈಗ ನೋಡಿದ್ರೆ ಹಾಕು ಅಂದ್ರೆ ಬೇಡ ಅನ್ನೋ ಅಂತ ಹೇಳು ಅಂತ ಹೇಳ್ತಿದ್ಯಾ? ನಿನ್ ಮಾತನ್ನ ನನಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಕಣಜ್ಜಿ. ಪಾಪ, ಎಲ್ಲರೂ ಇದ್ದಾಗ ಅಂತ ಹೇಳ್ತೀವಿ. ಅವಾಗ ಅಜ್ಜಿ ಅನ್ಬೇಕು, ಇಲ್ಲ ಬೇಡ ಅನ್ಬೇಕು. ನೀನು ಮತ್ತೆ ನನ್ನನ್ನೇ ಪ್ರಶ್ನೆ ಮಾಡ್ತೀಯಲ್ಲ. ಫ್ರೈ ಎಲ್ಲರೂ ತಿನ್ಲಿ, ತಿಂದಾದ್ಮೇಲೆ ಉಳಿತತ್ತಲ್ಲ ನೀನೇ ತಿನ್ನುವಂತ ಬಿಡು. ಯಾರು ತಿನ್ನಕ್ ಹೋಗ್ತಾರೆ? ಏನೋ ಕೇಳ್ತಾ ಇದ್ದಾನೆ ಮಂಜು, ಏನಂತೆ? ಏನಿಲ್ಲ, ಫ್ರೈ ಬೇಕೇನ ಅಂತ ಕೇಳಿದೆ. ಬ್ಯಾಡ ಕಣಜ್ಜಿ, ಸಾಕು, ಒಟ್ನೈತೆ ಜಾಸ್ತಿ ತಿಂದ್ರಿ ಅಂತ ಹೇಳ್ತಾನೆ. ಈ ಅಜ್ಜಿ ನೋಡ್ದ್ಯಾ ಯಾವ ಪ್ಲೇಟ್ ಬದಲಾಯಿಸ್ತತಿ ಅಂತ ಹೇಳಿ. ಅಯ್ಯೋ ಮಂಜು, ಹಾಕೊಳ್ಳು ಇನ್ನೊಂದ್ ಸ್ವಲ್ಪ ಫ್ರೈನ. ಫ್ರೈ ತುಂಬಾ ಚೆನ್ನಾಗಿದೆ. ಬ್ಯಾಡ ಕಣಜ್ಜಿ, ಇದೆ ಸಾಕು. ನಾನು ಜಾಸ್ತಿ ತಿಂದ್ಬಿಟ್ರೆ ನಮ್ಮ ಅಜ್ಜಿ ಹೇಳ್ದಂಗೆ ವಾಟ್ನೆ ಬರ್ತದೆ ನನಗೆ. ಸಾಕು. ಅಯ್ಯೋ ಮಂಜು, ಆಟಲ್ಲ ಏನು ಆಗೋದಿಲ್ಲ. ತಗೋ, ನಿನ್ ಫ್ರೈ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಹಾಕೋ. ಅಯ್ಯೋ ರಂಗ, ಅವನಿಗೆ ಬ್ಯಾಡವಂತ ಬಿಡಿ, ಯಾಕೆ ಬಲ್ವಂತ ಮಾಡ್ತೀಯ? ಅವನು ಈ ಚಿಕನ್ ಎಲ್ಲ ಜಾಸ್ತಿ ತಿಂದ್ರೆ ಹೀಟ್ ಆಗ್ಬಿಟ್ಟು ಬೇದಿಗಿದ್ದು ಹಚ್ಕೊಂಡ್ಬಿಡ್ತಾನೆ. ಆಮೇಲೆ ಒಂದೊತ್ತನೆ ಎದ್ಬಿಟ್ಟು ಅಜ್ಜಿ ಬೇದಿತ್ತು ಬಾರಜ್ಜಿ, ಅಜ್ಜಿ ಹೊರಗಡೆ ಹೋಗ್ಬೇಕು ಬಾರಜ್ಜಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಮತ್ತೊಂದೊತ್ತೆ ತಲೆ ತಿಂತಾನೆ. ಅವ್ನಿಗೆ ಓಟಕತ್ತ ತಿಂದ್ರೆ ಬಿಡು. ಹೌದಾ ಮಂಜು? ಹಾಗಿದ್ಲೆ ಬೇಡ ಬಿಡು. ಸುಮ್ಮನೆ ಮತ್ತೆ ಲಾಟ್ಲಿ ಎಲ್ಲ ಬೇದಿ ಹಚ್ಕೊಂಡು ಆಮೇಲೆ ಮತ್ತೆ ಸುಸ್ತಾಗ್ಬಿಡ್ತೀಯ. ಬೇಡ, ನಿಂಗೆ ಎಷ್ಟು ಬೇಕೋ ಅಷ್ಟನ್ನೇ ತಿನ್ನು, ಬಲವಂತವಾಗಿ ತಿನ್ಬೇಡ, ಆಯ್ತಾ?
ಫ್ರೈ ತಿಂತಿತ್ತು ತಾನೆ. ಅಯ್ಯೋ ಆ ವಜ್ಜ ಮಂಟಕ್ಕೆ ಇರೋದಿಲ್ಲ. ಅದೇನು ಚಿಕನ್ ಕಟ್ ಮಾಡಿಸ್ಕೊಂಡ್ ತಂದು ಕೊಟ್ಟು ಅದು ಎತ್ತಾಗ ಹೋತು. ಒಂದಿಟ್ಟು ಪಾಟ್ದಾಗ ಹೋಗ್ಬರ್ತೀನಿ, ನೀರು ಬಿಡೋದೈತೆ, ಮೊದ್ಲೇ ಬಿಸ್ಲಲ್ಲ, ಮತ್ತೆ ಗಿಡ ಎಲ್ಲ ಒಣ್ಕೊಂಡು ಹೋಗ್ಬಿಡ್ತಾವ ಅಡಿಕೆ ಗಿಡಗಳು ಅಂತ ಹೇಳಿ ನೀರು ಬಿಡಕ್ಕೆ ಹೋಗಿತ್ತು. ಬಂದು ತಿಂತತ್ತಾಗ. ಓ ಹೌದಾ, ಸಾಲಿಗುಂಡು ಸುಶೀಲ ಬಲ್ಲೇ ಇಲ್ಲ ನೋಡು. ಸಾಲು ನೋಡ್ಕೊಂಡ್ ಬರ್ತೀನಿ ಅಂತ ಹೋದಳು, ಇನ್ನೂ ಬರ್ಲಿಲ್ಲ. ಅವಳು ಸ್ವಲ್ಪ ಬಿಸಿ ಬಿಸಿ ತಿನ್ನಿ ಅಂದ್ರೆ ಹಂಗೆ ಹೋದ್ಲು ಕೆಲ್ಸ ಅಂತ. ಒಲೆ ಮೇಲೆ ಸಾರು ಇಟ್ಟಿದ್ಲಲ್ಲ, ಮತ್ತೆ ನೋಡಕ್ ಹೋಗಿದ್ದಾಳೆ. ಬಂದು ಆಮೇಲೆ ತಿಂತಾಳೆ. ನೀವು ತಿನ್ರಿ. ಅಲ್ಕಣಮ್ಮ, ಈ ಫ್ರೈ ತಿಂದಾದ್ಮೇಲೆ ಈ ಸಾರಂತರೂ ನ್ಯಾಲ್ಗಿಗೆ ಒಂದು ಚೂರು ರುಚಿ ಬರೋಕಿಲ್ಲ ನೋಡು. ಹಂಗೆ ಕಂಡ್ಲ, ಇದಕ್ಕೆ ಫ್ರೈಗೆ ಒಂದಿಟ್ಟು ಮಸಾಲೆ ಎಲ್ಲ ಜಾಸ್ತಿ ಹಾಕಿರ್ತಾರಲ್ಲ, ಹಂಗಾಗಿ ಆ ಮಸಾಲೆ ರುಚಿಗೆ ಈ ತಿಳಿಸಾರು ಮಸಾಲೆದು ಅಷ್ಟು ರುಚಿ ಕಾಣಕ್ಕಿಲ್ಲ. ಆಮೇಲೆ ಬೆಳಗಿಗೆ ಭಾರಿ ಚೆನ್ನಾಗಿರ್ತದ ಉಣ್ಣುವಂತ. ಹೌದು ಗುಂಡು, ಸ್ಲೀನಾ ಹೇಳೋದು ಕರೆಕ್ಟ್ ಇದೆ. ಫ್ರೈ ತಿಂದಾದ್ಮೇಲೆ ಸಾಂಬಾರ್ ರುಚಿನೇ ಗೊತ್ತಾಗೋದಿಲ್ಲ. ಅಯ್ಯೋ ಅತ್ತೆ, ಅದು ಹಾಗೇನೆ. ಫ್ರೈನ ಸ್ವಲ್ಪ ಗಟ್ಟಿ ಮಸಾಲೆ ಎಲ್ಲ ಹಾಕಿ ಮಾಡ್ತೀವಲ್ಲ, ಹಾಗಾಗಿ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಈ ಸಾಂಬಾರು ಎಲ್ಲ ಸ್ವಲ್ಪ ನೀರು ಹಾಕಿ ಮಾಡ್ತೀವಲ್ವ, ಅದ್ರ ಟೇಸ್ಟು ಇದು ಟೇಸ್ಟು ತುಂಬ ವ್ಯತ್ಯಾಸ ಇರುತ್ತೆ. ಅದು ಹಾಗೇನೆ. ಆಮೇಲೆ ಸ್ವಲ್ಪ ಹೊತ್ತು ಒಂದು ರಾತ್ರಿ ಊಟ ಮಾಡಿದರೆ ಮತ್ತೆ ಅದನ್ನ ಬಿಟ್ಟು ಬೆಳಗ್ಗೆ ಊಟ ಮಾಡಿದಾಗ ಇನ್ನೂ ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು. ಅಯ್ಯೋ ಅಮ್ಮ, ಸುರೇಶಿಗೆ ಹಾಕು. ಅಯ್ಯೋ ಬೇಡ ದೊಡ್ಡಮ್ಮ, ಸಾಕು. ಹಾಕಿಸ್ಕೊಳ್ಳೋ. ಅಯ್ಯೋ ಬೇಡ ಕಣೋ, ಇದೇ ಸಾಕು. ನನಗೆ ಜಾಸ್ತಿ ತಿನ್ನಕ್ಕಿಲ್ಲ. ಮತ್ತೆ ದೊಡ್ಡಮ್ಮ ಸಾಂಬಾರ್ನೇ ಉಳಿದು ತಿನ್ನು ಅಂತ ಬಲವಂತ ಮಾಡ್ತತಿ. ಸಾಕು. ಆಮೇಲೆ ಊಟದ ಜೊತೆನೂ ತಿಂತಂತಾಗ. ಏ ಅಮ್ಮಯ್ಯ, ಇನ್ನೊಂದಿಟ್ಟು ತಿನ್ಬಾರೆ. ಮುದ್ದೆ ಗಿಟ್ಟ ಹಾಕಿದೀನಿ, ಬರ್ತೀನಿ ತಡೆಯತ್ತೆ. ಅಯ್ಯೋ ಅತ್ತೆ, ಸುಶೀಲಾ ಅಲ್ಲ ಮುದ್ದೆ ಬೇರೆ ಮಾಡ್ತಾ ಇದ್ದಾಳೆ. ಇದೇ ಫ್ರೈಗೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಇವಾಗ ಮುದ್ದೆ ಬೇರೆ ಊಟ ಮಾಡಬೇಕಾ? ಅಯ್ಯೋ ಈಗ ತಿನ್ಬೇಡವ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಉಣ್ಣಂತಾಗ. ಮುದ್ದೆ ಮಾಡಿ ಹಾಟ್ ಬಾಕ್ಸ್ನಾಗ ಹಾಕಿಟ್ಟು ಬರ್ತಾಳೆ. ಮತ್ತೆ ಇವನಂದ್ರೆ ಈ ಸಾಕಿ ಎಲ್ಲ ಬಿಸಿಗೆ ಮತ್ತೆ ಆಗ್ಲೆಲ್ಲ ಹೋಗಿ ಮಾಡೋಕ್ಕಾಗಲ್ಲ ಅಂತ ಒಂದೇ ಸಲ ಮಾಡಿ ಇಟ್ಟು ಬರ್ತಾಳೆ. ಆಮೇಲೆ ಉಣ್ಣುವಂತ್ರಿ ತಗೊಳ್ರಿ. ಈಗ ಫ್ರೈ ತಿಂದ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಳ್ರಿ, ಆಮೇಲೆ ಉಣ್ಣುವಂತ್ರಿ. ಓ ಹೌದಾ, ಸರಿ ಅತ್ತೆ. ಹಾಗಾದರೆ ನಾನೆಲ್ಲಿದ್ರ ಮೇಲೇನೆ ಮತ್ತೆ ಮುದ್ದೆ ಊಟ ಇಟ್ಬಿಡ್ತೀರೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಹಂಗೇನಿಲ್ಲ, ತಗ.